ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂದರೆ, ಲವ್ ಇರುತ್ತೆ ಬಟ್ ಹೇಳೋದಕ್ಕೆ ಕಷ್ಟಪಡ್ತಿರ್ತಾರೆ, ಅಥವಾ ಇಷ್ಟ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ತಮ್ಮಲ್ಲೇ ತಾವು ಅದ್ಮಿಟ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಸೊ ಅಂಥವರು ಹೇಗೆ ಅವರ ಫೀಲಿಂಗ್ಸ್ನ ನೀವು ಅರ್ಥ ಮಾಡ್ಕೋಬೇಕು, ಮತ್ತು ಅವರು ಹೇಗೆ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಟವರೆಗೂ ನೋಡಿ. ಹಾಗೆ ಇಂದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲವ್ ಎಷ್ಟೋ ಜನ ಇದನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಎಷ್ಟೋ ಜನ ಇದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ, ಎಷ್ಟೋ ಜನ ತಮ್ಮಲ್ಲೇ ತಾವು ಅದ್ಮಿಟ್ಕೊಂಡು ಅವ್ರು ಹೇಳಿ ಇವ್ರು ಹೇಳಿ ಅಂತ ಒಬ್ರಿಗೊಬ್ರು ವೆಯ್ಟ್ ಮಾಡ್ತಿರ್ತಾರೆ. ಸೊ ಹಾಗಿದ್ರೆ ನಮ್ಮನ್ನ ಯಾರು ಲವ್ ಮಾಡ್ತಾ ಇರ್ತಾರೆ, ಸೊ ಹೇಗೆ ಅದು ನಮಗೆ ಗೊತ್ತಾಗುತ್ತೆ ಅವ್ರು ನಮ್ಮನ್ನು ಲವ್ ಮಾಡ್ತಿದ್ದಾರೆ, ಅವ್ರು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಹುಡುಗ ಹುಡುಗಿ ಅಂತ ಏನಿಲ್ಲ, ಇಬ್ರಿಗೂ ಹೇಳ್ತಾ ಇರೋದು ನಾನು. ಓಕೆನಾ? ನಂಬರ್ 1 ಏನಪ್ಪ ಅಂದರೆ, ನಂಬರ್ 1 ಸಿಗ್ನಲ್ ಏನಪ್ಪ ಅಂದರೆ, ಎಷ್ಟು ಜನ ಇದ್ರೂ ಅವರು ಅಂದರೆ ಈಗ ನಿಮ್ಮ ಸುತ್ತಮುತ್ತ 100 ಜನ ಇದ್ರೂ ಅವರು ನಿಮ್ಮ ಜೊತೆನೇ ಇರಬೇಕು, ಮತ್ತು ನಿಮ್ಮ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆನೇ ಮಾತಾಡಬೇಕು, ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅಂದರೆ ಎಷ್ಟು ಜನ ಇದ್ರೂ ಅಂದರೆ ಅವರಿಗೆ ಅವ್ರನ್ನ ಕೇರ್ ಮಾಡೋರು ತುಂಬ ಜನ ಇದ್ರೂ ಅವ್ರು ಮಾತ್ರ ನಿಮ್ಮನ್ನ ಕೇರ್ ಮಾಡ್ತಿರ್ತಾರೆ. ಅಂದರೆ ಅವ್ರ ಸುತ್ತಮುತ್ತ ಯಾರೇ ಇದ್ರೂ ಅವರೆಲ್ಲರನ್ನೂ ಬಿಟ್ಟು ನಿಮ್ಮನ್ನ ಕೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನಿಮ್ಮದು ಊಟ ಆಯಿತಾ, ತಿಂಡಿ ಆಯಿತಾ, ನಿದ್ರೆ ಆಯಿತಾ, ಇಲ್ಲ ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದು, ಇಲ್ಲ ನೀವು ಬೇಜಾರಲ್ಲಿದ್ದರೆ ಯಾಕೆ ಹಿಂಗಿದೆಯಾ ಅಂತ ಕೇಳೋದು, ಅದನ್ನೆಲ್ಲ ಯಾರೂ ಮಾಡೋದಿಲ್ಲ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ನಮಗೆ ಸಂಬಂಧ ಇಲ್ಲ ಅಂತ ಅಂದರೆ ಯಾರು ಬಂದು ನಮ್ಮನ್ನು ಅದ್ಯಾವುದನ್ನು ಕೇಳೋದಿಲ್ಲ. ಅಂದರೆ ಎಷ್ಟು ಜನ ಇದ್ರೂ, ಅಂದರೆ ಅವರ ಸುತ್ತಮುತ್ತ 1000 ಜನ ಇದ್ರೂ ಅವರ ಕಣ್ಣುಗಳು ನಿಮ್ಮನ್ನು ಮಾತ್ರ ನೋಡ್ತಾ ಇರುತ್ತೆ. ಓಕೆನಾ? ಹಾಗಂತ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಈಗ ಎಲ್ಲರೂ ನೋಡ್ತಾರೆ, ಬಟ್ ಅದರಲ್ಲಿ ಏನಪ್ಪ ವಿಶೇಷ ಅಂದರೆ ಅವರ ಕಣ್ಣುಗಳಲ್ಲಿ ಮತ್ತು ಅವರ ಮುಖದಲ್ಲಿ ಇರುವಂಥ ನಾಚಿಕೆ ಭಾವನೆ. ಅಂದರೆ ಈಗ ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ಸಡನ್ನಾಗಿ ಏನಾದರೂ ನೀವು ತಿರುಗಿ ನೋಡಿದಾಗ ಅವರು ಬೇರೆ ಕಡೆ ನೋಡೋದು, ಮತ್ತು ನೀವು ಬೇರೆ ಕಡೆ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ನಿಮ್ಮನ್ನ ನೋಡೋದು. ಸೊ ಈ ಥರ ಎಷ್ಟೇ ಜನ ಇದ್ರೂ ಅವರ ಕಣ್ಣುಗಳು ನಿಮ್ಮನ್ನೇ ಹುಡುಕ್ತಾ ಇರುತ್ತೆ. ಮನಸ್ಸಿಂದ, ಹೃದಯದಿಂದ ಯಾರು ನಮ್ಮನ್ನು ಇಷ್ಟಪಡ್ತಾರೆ, ಸೊ ಅವರಿಗಷ್ಟೇ ಇದೆಲ್ಲದು ಅರ್ಥ ಆಗುತ್ತೆ. ಸೊ ಇದೆಲ್ಲದು ಅರ್ಥ ಆದಾಗ ಅವರು ಜಾಸ್ತಿ ನಿಮ್ಮನ್ನ ಕೇರ್ ಮಾಡೋದು, ಲವ್ ಮಾಡೋದು, ಸೊ ಈ ಥರ ಮಾಡ್ತಿರ್ತಾರೆ. ಎಲ್ಲರಿಗಿಂತ ಒಂದು ಕೈ ಜಾಸ್ತಿನೇ ನಿಮ್ಮ ಮೇಲೆ ಏನಂತಾರೆ ಅಟೆನ್ಷನ್ ಕೊಡುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಇದು ನಿಜವಾದ ಪ್ರೀತಿ ಮಾಡೋರ ಲಕ್ಷಣ. ಮತ್ತು ಬಾಯ್ಬಿಟ್ಟು ಹೇಳೋಕ್ಕಾಗದಿದ್ರು ತಮ್ಮಲ್ಲಿ ತಾವು ಇಟ್ಕೊಳ್ಳೋವಂಥದ್ದು. ಬಟ್ ನಾನು ಏನು ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಪ್ಪ ಅಂದರೆ, ಈ ಥರದ್ದೆಲ್ಲ ಆಗ್ತಾ ಇದ್ರೂ ಆಗದೇ ಇದ್ರೂ ಇನ್ ಕೇಸ್ ನಿಮ್ಮ ಮೇಲೆ ಅಥವಾ ಅವರಿಗೆ ಅವ್ರ ಮೇಲೆ ನಿಮಗೆ ಲವ್ ಇದೆ ಅಂದರೆ ಒಂದೇ ಸಲ ಬಾಯ್ಬಿಟ್ಟು ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಬಿಡಿ. ಓಕೆನಾ? ಸಮ್ ಟೈಮ್ಸ್ ಇದು ಆ್ಯಸ್ ಎ ಫ್ರೆಂಡ್ ಅಂತ ಆಮೇಲೆ ನಾಳೆ ದಿನ ಇದೆಲ್ಲ ಇದ್ದು ಲವ್ ಮಾಡ್ತಾರಾ ಅಂತ ಅಂದ್ಕೊಂಡ್ರೆ ಸಮ್ಟೈಮ್ಸ್ ಅದು ರಾಂಗ್ ಆಗುವಂಥ ಸಿಚುವೇಶನ್ ಕೂಡ ಇರುತ್ತೆ. ಯಾಕಪ್ಪ ಅಂದರೆ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಒಬ್ಬ ಒಳ್ಳೆ ಲವರ್ಗಿಂತ ಜಾಸ್ತಿ ಒಬ್ರನ್ನ ಅರ್ಥ ಮಾಡ್ಕೋತಾರೆ ನೋಡಿ. ಮುಂದೆ ಯಾವತ್ತೋ ಒಂದಿನ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇಲ್ಲ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ ಅಂದಾಗ ಅದು ತುಂಬ ನೋವಾಗುತ್ತೆ. ಯಾಕೆಂದರೆ ಒಬ್ರನ್ನ ಇನ್ನೊಬ್ಬರು ಫ್ರೆಂಡ್ ಥರ ನೋಡಿರೋದಿಲ್ಲ. ಓಕೆನಾ? ಪ್ರೀತಿಯಾಗಿಯೇ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ಆದಷ್ಟು ಅಲ್ಲಿಗೆ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು